ದಕ್ಷಿಣ ಕನ್ನಡ ಸೇರಿದಂತೆ ದೇಶದ 60 ಕಡೆಗಳಿಂದ ಲೋಕಸಭೆಗೆ ಎನ್ಡಿಪಿಐ ಸ್ಪರ್ಧಿಸಲಿದೆ. ಪಕ್ಷದ ಕಾರ್ಯಕರ್ತರನ್ನು ಮತ್ತು ದೇಶದ ಬಹುಜನ ಸಮಾಜವನ್ನು ಎಚ್ಚರಗೊಳಿಸುವ ನಿಟ್ಟಿನಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರ ಸಮಿತಿ ವತಿಯಿಂದ ಫೆಬ್ರವರಿ 20ರಂದು ಸಂಜೆ 7 ಗಂಟೆಗೆ ಸರಿಯಾಗಿ ಪುತ್ತೂರು ಲಯನ್ಸ್ ಕ್ಲಬ್ ಸಭಾಂಗಣದಲ್ಲಿ ಪಕ್ಷದ ಕಾರ್ಯಕರ್ತರ ಸಮಾವೇಶ ನಡೆಯಲಿದೆ ಎಂದು ಎಸ್ಡಿಪಿಐ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಇಬ್ರಾಹಿಂ ಸಾಗರ್ ಅವರು ಹೇಳಿದ್ದಾರೆ. ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಪ್ರಸಕ್ತ ದೇಶದಲ್ಲಿ ಸಂವಿಧಾನ ವಿರೋಧಿ ಆಡಳಿತದಿಂದಾಗಿ ಪ್ರಜಾಪ್ರಭುತ್ವದ ಅಪಾಯದತ್ತ ಸಾಗುತ್ತಿರುವುದಲ್ಲದೆ, ಪ್ರಸಕ್ತ ರಾಜ್ಯ ಸರ್ಕಾರವು ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿ ಸಮಾಜದಲ್ಲಿ ತಾರತಮ್ಯ ನೀತಿಯನ್ನು ಅನುಸರಿಸುತ್ತಾ ಬರುತ್ತಿದ್ದು, ಈ ಬಗ್ಗೆ ಪಕ್ಷದ ಕಾರ್ಯಕರ್ತರನ್ನು ಮತ್ತು ದೇಶದ ಬಹುಜನ ಸಮಾಜವನ್ನು ಎಚ್ಚರಗೊಳಿಸುವ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಸೋಷಿಯಲ್ ಡೆಮೊಕ್ರಾಟಿಕ್ ಪಕ್ಷವು ಕಾರ್ಯಕರ್ತರಿಗೆ ದೇಶದ ಪ್ರಸಕ್ತ ರಾಜಕೀಯತೆಯನ್ನು ತಿಳಿಸುವ ಕಾರ್ಯ ಮಾಡಲಿದೆ. ಪಕ್ಷದ ರಾಷ್ಟ್ರೀಯ ಕಾರ್ಯದರ್ಶಿ ರಿಯಾಜ್ ಪರಂಗಿಪೇಟೆ ಮತ್ತು ರಾಜ್ಯ ಮತ್ತು ಜಿಲ್ಲಾ ಮುಖಂಡರುಗಳು ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ ಎಂದವರು ಹೇಳಿದರಲ್ಲದೆ, ಕಾರ್ಯಕ್ರಮದಲ್ಲಿ ಪಕ್ಷಕ್ಕೆ ಸೇರ್ಪಡೆ ಕಾರ್ಯಕ್ರಮವೂ ನಡೆಯಲಿದೆ ಎಂದರು. ಈಗಾಗಲೇ ಸುಮಾರು 23 ರಾಜ್ಯಗಳಲ್ಲಿ ಪಕ್ಷವು ಸಂಘಟನೆಯಲ್ಲಿದ್ದು, ಜನರಿಗೆ ನ್ಯಾಯ ದೊರಕಿಸಿಕೊಡುವಲ್ಲಿ ಹೋರಾಟ ಮಾಡುತ್ತಿದೆ. ಇಂಥ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಸೇರಿದಂತೆ ದೇಶದ 60 ಕಡೆಗಳಲ್ಲಿ ಪಕ್ಷದಿಂದ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಲಾಗುವುದು. ಅಭ್ಯರ್ಥಿಗಳ ಪಟ್ಟಿಯನ್ನು ಫೆಬ್ರವರಿ 27ರಂದು ಬಿಡುಗಡೆಗೊಳಿಸಲಾಗುವುದು ಎಂದವರು ಹೇಳಿದರು. 20/2/2024 ಮಂಗಳವಾರ 7 ಗಂಟೆಗೆ ಸಾಯಂಕಾಲ 7 ಗಂಟೆಗೆ ಸರಿಯಾಗಿ ಲಯನ್ಸ್ ಕ್ಲಬ್ ಅಲ್ಲಿ ನಡೆಯಲಿಕ್ಕಿದೆ. ಈ ಒಂದು ಸಮಾವೇಶಕ್ಕೆ ನಮ್ಮ ರಾಷ್ಟ್ರೀಯ ಕಾರ್ಯದರ್ಶಿಯಾದ ರಿಯಾಜ್ ಪರಂಗಿಪೇಟೆಯವರು ಬರಲಿಕ್ಕಿದ್ದಾರೆ. ಅದೇ ರೀತಿ ರಾಜ್ಯ ಮತ್ತು ಜಿಲ್ಲಾ ನಾಯಕರು ಕೂಡ ಬರಲಿಕ್ಕಿದ್ದಾರೆ. ಪ್ರಸಕ್ತ ಸನ್ನಿವೇಶದಲ್ಲಿ ಈ ರಾಜ್ಯದಲ್ಲಿ ನಡೆಯುವಂತಹ ತಾರತಮ್ಯ ನೀತಿಯನ್ನು ನಾವು ಎಲ್ಲ ರೀತಿಯಲ್ಲೂ ವಿರೋಧಿಸಿಕೊಂಡು ಈ ದೇಶದಲ್ಲಿ ಜನರಿಗೆ ಅನ್ಯಾಯ ಆದಾಗ ಮುಂಚೂಣಿಯಲ್ಲಿ ನಿಂತುಕೊಂಡು ಹೋರಾಟ ಮಾಡುವಂಥ ಪಕ್ಷ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ. ನಿಮಗೆ ಗೊತ್ತಿರಬಹುದು, ಈಗ ದೇಶದಲ್ಲಿ ಸುಮಾರು 23 ರಾಜ್ಯಗಳಲ್ಲಿ ಈ ಒಂದು ಪಕ್ಷವನ್ನು ಎಲ್ಲ ನಾಯಕರುಗಳು ಅದೇ ರೀತಿ ನಮ್ಮ ಪ್ರಜೆಗಳು ಒಪ್ಪಿಕೊಂಡು ಬಹುಶಃ ಈ ಒಂದು ರಾಜ್ಯದಲ್ಲಿ ಇವತ್ತು ಎಲ್ಲ ವಿಷಯದಲ್ಲೂ ಮುಂಚೂಣಿಯಲ್ಲಿ ನಿಂತುಕೊಂಡು ನ್ಯಾಯಕ್ಕಾಗಿ ಹೋರಾಟ ಮಾಡುವಂಥ ಒಂದು ಪಕ್ಷವು ಕೂಡ ಆಗಿದೆ. ಈ ಒಂದು ಸನ್ನಿವೇಶದಲ್ಲಿ ನಾವು ಎಲ್ಲ ಕಾರ್ಯಕರ್ತರನ್ನು ಒಗ್ಗೂಡಿಸುವ ಒಂದು ವಿಚಾರವನ್ನು ಇಟ್ಟುಕೊಂಡು ನಾಳೆ ನಡೆಯುವಂತಹ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕಾರ್ಯಕರ್ತರು, ಅದೇ ರೀತಿ ಹಿತೈಷಿಗಳು, ಅಭಿಮಾನಿಗಳು ಎಲ್ಲರೂ ಕೂಡ ಬರಲಿಕ್ಕಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಪಕ್ಷ ಸೇರ್ಪಡೆ ಕಾರ್ಯಕ್ರಮವನ್ನು ಕೂಡ ಮಾಡಲಿಕ್ಕಿದ್ದೇವೆ. ಅದೇ ರೀತಿ ದೇಶದಲ್ಲಿ ನಡೆಯುವಂತಹ ಈ ಒಂದು ದೌರ್ಜನ್ಯ ಏನು ಇರ್ಬೋದು ಅದನ್ನು ಕೂಡ ನಾವು ಎಲ್ಲ ರೀತಿಯಲ್ಲಿ ಕೂಡ ಪ್ರತಿಭಟಿಸಿಕೊಂಡು ಜನರ ಹಕ್ಕಿಗಾಗಿ ಹೋರಾಟ ಮಾಡ್ತಾ ಇರುತ್ತೇವೆ. ನಿಮಗೆ ತಿಳಿದಿರುವ ಹಾಗೆ ಸಾಮಾಜಿಕ ಮತ್ತು ಅದೇ ರೀತಿ ಸಮಾಜ ಸೇವೆ ಮಾಡುವಂತಹ ಒಂದು ಪಕ್ಷ ಅಂತ ಹೇಳಿದರೆ ಅದು ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ. ಇವತ್ತು ಯಾರಿಗೆ ಜಾತಿ ಮತ ಭೇದವಿಲ್ಲದೆ ಎಲ್ಲರಿಗೂ ಕೂಡ ನ್ಯಾಯವನ್ನು, ಯಾರಿಗೆ ಅನ್ಯಾಯದ ಕೂಡ ನ್ಯಾಯವನ್ನು ಒದಗಿಸಿಕೊಡುವಂತಹ ಒಂದು ದೊಡ್ಡ ಪಕ್ಷವಾಗಿ ಈಗ ಬೆಳೀತಾ ಇದೆ. ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾವನ್ನು ತಾವು ಕಳೆದ 13-14 ವರ್ಷದಿಂದ ತಾವು ಬಲ್ಲಿರಿ. ಯಾಕಾಗಿ ಈ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ದೇಶದಲ್ಲಿ ಈ ಒಂದು ಹೊಸ ರಾಜಕೀಯ ಮನ್ವಂತರವನ್ನು ಈ ದೇಶದಲ್ಲಿ ಕಟ್ಟಿ ಬೆಳೆಸ್ತಾ ಇದೆ ಅಂತ ಹೇಳಿದರೆ, ತಮಗೆಲ್ಲರಿಗೂ ಗೊತ್ತಿರ್ಬೋದು, ಸಂವಿಧಾನ ಇವತ್ತು ದೇಶದಲ್ಲಿ ಅಪಾಯದಲ್ಲಿದೆ. ಈ ಸಂವಿಧಾನದಿಂದ ಪ್ರಜಾಪ್ರಭುತ್ವಕ್ಕೆ ದೊಡ್ಡದಾದಂಥ ಒಂದು ಏಟು ಬಿದ್ದಿರತಕ್ಕಂಥ ಸಂದರ್ಭದಲ್ಲಿ ಈ ಸಮಾಜವನ್ನು ಎಚ್ಚರಿಸುವಂತಹ ವಿವಿಧತೆಯಲ್ಲಿನ ಏಕತೆ ಈ ದೇಶದಲ್ಲಿ ಮುಂದುವರೆದು ಸಮೃದ್ಧ ಭಾರತವನ್ನು ಕಟ್ಟುವಂತಹ ಮತ್ತು ಅಭಿವೃದ್ಧಿಗೊಳಿಸುವಂತಹ ನಿಟ್ಟಿನಲ್ಲಿ ಏನು ಕೇಂದ್ರ ಸರ್ಕಾರ ಮಾಡಬೇಕಾಗಿತ್ತು ಅದನ್ನು ಒಂದು
ಏನು ತೆರೆಯ ಹಿಂಭಾಗದಲ್ಲಿ ಕೇವಲ ತನ್ನ ಆಡಳಿತವನ್ನು ಮಾಧ್ಯಮಗಳ ಮೂಲಕ ಪ್ರದರ್ಶಿಸುತ್ತಾ ವೈಭವೀಕರಿಸುತ್ತಾ ತಾನು ಏನು ಮಾಡ್ತಾ ಇದೆ ಅಂತೇಳಿ ಜನರನ್ನು ವ್ಯವಸ್ಥಿತವಾಗಿ ವಂಚಿಸ್ತಾ ಬರುವಂಥ ಒಂದು ಸನ್ನಿವೇಶ ದೇಶದಲ್ಲಿ ಕಾಣ್ತಾ ಇರುವಾಗ ಈ ಬಗ್ಗೆ ಮಾಧ್ಯಮದವರು ಭಾಳಷ್ಟು ಎಚ್ಚರ ವಹಿಸಿ ಈ ದೇಶದಲ್ಲಿನ ಏಕತೆ ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿದು ಈ ದೇಶದಲ್ಲಿ ಸಮೃದ್ಧಿ ಮತ್ತು ಅಭಿವೃದ್ಧಿಯನ್ನು ವಿವಿಧತೆಯಲ್ಲಿನ ಈ ದೇಶವನ್ನು ಒಗ್ಗೂಡಿಸುವಂಥ ಒಂದು ವ್ಯವಸ್ಥೆ ಮಾಧ್ಯಮದವರು ಮಾಡಬೇಕು ಅಂತೇಳಿ ಮತ್ತೊಮ್ಮೆ ಕಳಕಳಿಯಂತ ವಿನಂತಿಸಿಕೊಳ್ತಾ ಸುದ್ದಿಗೋಷ್ಠಿಯಲ್ಲಿ ಎಸ್ಡಿಪಿಐ ಪುತ್ತೂರು ವಿಧಾನಸಭಾ ಕ್ಷೇತ್ರ ಸಮಿತಿ ಉಪಾಧ್ಯಕ್ಷ ಅಬ್ದುಲ್ ಹಮೀದ್ ಸಾಲ್ಮರ, ಉಸ್ಮಾನ್ ಎಕೆ ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.